ಮಾಸ್ತಿ ಗ್ರಾಮದಲ್ಲಿ ಎಸ್ಎಂ ವೆಂಕಟೇಶ್ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಜಿಲ್ಲಾಡಳಿತ ಹಾಗೂ ಮಾಲೂರು ತಾಲೂಕು ಆಡಳಿತದ ವಿರುದ್ಧ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿತ್ತು. ಸಾವಿರಾರು ವರ್ಷಗಳಿಂದ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆಗೆ ಹಾಗೂ ತುಳಿತಕ್ಕೊಳಗಾದ ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ಜೀತ ಪದ್ಧತಿ ಹೀಗೆ ಇನ್ನೂ ಅನೇಕ ಶೋಷಣೆಗಳಿಗೆ ಒಳಗಾಗಿದ್ದ ದಲಿತ ಸಮುದಾಯದ ಜನಾಂಗವನ್ನು ಮೇಲೆತ್ತಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೇ ಹುಟ್ಟಿ ಬರಬೇಕಾಯಿತು. ಯಾಕೆ ಅಂದರೆ ಈ ಭೂಮಿ ಮೇಲೆ ಮನುವಾದಿಗಳು 336 ಕೋಟಿ ದೇವರುಗಳನ್ನು ಸೃಷ್ಟಿಸಿ ಇಡೀ ದಲಿತ ಸಮುದಾಯವನ್ನು ಇಂತಹ ಅನಿಷ್ಟ ಪದ್ಧತಿಗೆ ಮಾರ್ಪಡಿಸಿ ಶೋಷಣೆ ಮಾಡ್ತಾ ಇದ್ದಾರೆ. ನಮ್ಮನ್ನಾಳುವ ಸರ್ಕಾರಗಳು, ಅಧಿಕಾರಿಗಳು ಕೂಡ ಉಳ್ಳವರ ಪರವಾಗಿ ಕೆಲಸ ಮಾಡ್ತಾ ಇದೆ. ದಲಿತರ ಪರವಾಗಿ ಸಮಾಜದಲ್ಲಿ ಮೇಲೆತ್ತುವ ಕೆಲಸ ಮಾಡದೆ ಶೋಷಿತ ಸಮುದಾಯಗಳನ್ನು ವಂಚಿಸ್ತಾ ಇದೆ. ಜಿಲ್ಲಾಡಳಿತ ಹಾಗೂ ಮಾಲೂರು ತಾಲೂಕು ಆಡಳಿತ ಜನಪ್ರತಿನಿಧಿಗಳ ಕೈಗೊಂಬೆಗಳಾಗಿ ಆಡಳಿತ ನಡೆಸ್ತಾ ಇದ್ದು, ಇತ್ತೀಚೆಗೆ ತಾಲೂಕಿನಾದ್ಯಂತ 10,000 ವಸತಿ ನಿವೇಶನ ರಹಿತರಿಗೆ ಹಕ್ಕುಪತ್ರಗಳನ್ನು ನೀಡುವ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಸ್ವಾಗತಿಸ್ತೇವೆ. ಆದರೆ ಇದೇ ತಾಲೂಕಿನಲ್ಲಿ ವಂಶ ಪಾರಂಪರ್ಯವಾಗಿ ಸುಮಾರು ತಲೆಮಾರುಗಳಿಂದ ಕೂಲಿನಲ್ಲಿ ಮಾಡಿ ಬದುಕಲು ಒಂದಿಂಚು ಭೂಮಿ ಇಲ್ಲದೆ ಜೀವನ ಸಾಗಿಸ್ತಾ ಇರುವ ಬಡವರಿಗೆ ಭೂಮಿ ಕೊಡಲಾಗದೆ ಇಡೀ ಶೋಷಿತ ಸಮುದಾಯಗಳನ್ನು ವಂಚಿಸುತ್ತಿರುವುದು ವಿಪರ್ಯಾಸವೇ ಸರಿ. ಕಾರಣ ತಾಲೂಕು ಆಡಳಿತ ಬಡವರ ಪರ, ನಿರ್ಗತಿಕರ ಪರ ಕೆಲಸ ಮಾಡದೆ ಭೂಗಳ್ಳರ ಪರ ಹಾಗೂ ಉಳ್ಳವರ ಪರವಾಗಿ ಸರ್ಕಾರಿ ಜಮೀನುಗಳನ್ನು ಅಧಿಕಾರಿಗಳೇ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಗಳಿಗೆ ಮಾರಿಕೊಳ್ಳುವ ಪರಿಸ್ಥಿತಿ ಮಾಲೂರು ತಾಲೂಕು ಆಡಳಿತದ ಪರಿಸ್ಥಿತಿಯಾಗಿದೆ ಅಂತ ಹೇಳಿದರು. ಇನ್ನು ಬಡವರಿಗೆ, ದಲಿತ ಸಮುದಾಯಗಳಿಗೆ ಹಾಗೂ ನಿರ್ಗತಿಕರಿಗೆ ಭೂಮಿ ಕೊಡುವಲ್ಲಿ ವಿಫಲವಾಗಿದೆ ಅಂತ ಸುದ್ದಿಗೋಷ್ಠಿಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಶೋಷಿತ ನಿರ್ಗತಿಕ ಸಮುದಾಯಗಳಿಗೆ ಭೂಮಿ ನೀಡದೆ ಹೋದಲ್ಲಿ ತಾಲೂಕು ಆಡಳಿತದ ವಿರುದ್ಧ ಅರೆಬೆತ್ತಲೆ ಹೋರಾಟವನ್ನು ಮಾಡುವ ಮುಖೇನ ತಾಲೂಕಿಗೆ ಬರುವ ಮಂತ್ರಿಗಳಿಗೆ ಸಂಘಟನೆಯ ವತಿಯಿಂದ ಘೇರಾವ್ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಈ ಸಮಯದಲ್ಲಿ ತಾಲೂಕು ಸಂಘಟಕರಾದ ದೊಡ್ಡಕಲ್ಲಹಳ್ಳಿ ಡಿಎನ್ ನಾರಾಯಣಸ್ವಾಮಿ, ಅಮರೇಶ್ ಮೌರ್ಯ, ಬಂಡಹಟ್ಟಿ ನಾರಾಯಣಸ್ವಾಮಿ, ಶಾಮಣ್ಣ, ವೈಎಸ್ ಮುನಿರಾಜಪ್ಪ, ಅರಳೇರಿ ಮುನಿರಾಜು, ಮೇಲನೂರು ವೆಂಕಟೇಶ್, ಮಾಸ್ತಿ ವೆಂಕಟೇಶಪ್ಪ, ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ರಾಂಪುರ ವೆಂಕಟೇಶಪ್ಪ, ಸಂಪಂಗಿ ವರದಾಪುರ ಇನ್ನೂ ಅನೇಕರು ಹಾಜರಿದ್ದರು. ಹಾಕಿರ್ತಕ್ಕಂಥ ಸುಳ್ಳ ಆದ್ರೆ ಈಗ ತಾನೇ ಅದ್ದಿನ ಹಳ್ಳ ಅಂತೇಳಿ ಬಂದ್ಬಿಡ್ತಾ. ಇದರಲ್ಲಿ ಒಬ್ಬ ಎಲ್ಲ ದೊಡ್ಡ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ. ಈ ಕೂಡಲೇ ಏನು ಅರಳೇರಿ ರಸ್ತೆ ರಾಜಕಾಲುವೆ ಇದೆ, ಅದನ್ನು ಈ ಕೂಡಲೇ ತಿರುಗೊಳಿಸಲಿಕ್ಕೆ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕು. ಅದೇ ಅಲ್ಲದೆ ಮಾಲೂರು ತಾಲೂಕು ಕಸಬಾ ಹೋಬಳಿ ಲಿಂಗಾಪುರ ಗ್ರಾಮದ ಸರ್ವೆ ನಂಬರ್ 48 ಸರ್ಕಾರಿ ಕೆರೆ, 10 ಎಕರೆ 38 ಗುಂಟೆ ಸರ್ಕಾರಿ ಕೆರೆ ಇದೆ. ಇವತ್ತು ಪ್ರಭಾವಿ ರಾಜಕಾರಣಿ ಒಬ್ರು ಅದರ ಪಕ್ಕದಲ್ಲೇ, ಕೆರೆ ಪಕ್ಕದಲ್ಲೇ ಯಾವುದೇ ಬಫರ್ ಝೋನ್ ಅನ್ನ ಬಿಟ್ಟಿಲ್ಲ. ಸರ್ಕಾರಿ ಕೆರೆಯನ್ನೇ ಒತ್ತುವರಿ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಲೇಔಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದನ್ನು ಸರ್ವೆ ಮಾಡಿ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸುಮಾರು ಬಾರಿ ಮನವಿಯನ್ನ ಮಾಡಿದ್ರು ಸಹ ಇದುವರೆಗೂ ಸರ್ವೆ ಮಾಡಲೇ ಇಲ್ಲ. ಅವರು ಕಾಮಗಾರಿ ಅಂತೂ ಲೇಔಟ್ ಕಾಮಗಾರಿ ಮಾಡ್ತಾನೆ ಇದ್ದಾರೆ. ಇವರಿಗೆಲ್ಲಾನು ಸಹ ಇವತ್ತೇನಾಗಿದೆ, ಸರ್ಕಾರಿ ಜಮೀನುಗಳನ್ನ ಉಳಿಸ್ಕೊಳ್ಲಿಕ್ಕೆ ಇವರ ಇಚ್ಛಾಶಕ್ತಿಯ ಕೊರತೆ ಇದೆ. ಇವರು ಬರ್ತಾ ಇರ್ತಕ್ಕಂಥದ್ದು ಕೇವಲ ಉದ್ಯಮಕ್ಕೋಸ್ಕರ ಮಾಲೂರು ತಾಲೂಕಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಅಂದ್ರೆ ವ್ಯವಹಾರ ಜ್ಞಾನಕ್ಕೆ ಬರ್ತಾ ಇದ್ದಾರೆ, ವ್ಯವಹಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇವರು ಸರ್ಕಾರಿ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಸಾರ್ವಜನಿಕ ಕೆಲಸ ಮಾಡಕ್ ಬರ್ತಿಲ್ಲ, ಸರ್ಕಾರಿ ಜಮೀನುಗಳನ್ನ ಉಳಿಸ್ಕೊಳ್ಲಿಕ್ಕೆ ಬರ್ತಾ ಇಲ್ಲ, ಸರ್ಕಾರಿ ಗೋಮಾಳ ಜಮೀನುಗಳನ್ನ ಉಳಿಸ್ಕೊಳ್ಲಿಕ್ಕೆ ಬರ್ತಿಲ್ಲ, ಸರ್ಕಾರಿ ಕುಂಟಿಗಳನ್ನು ಉಳಿಸ್ಕೊಳ್ಲಿಕ್ಕೆ ಬರ್ತಿಲ್ಲ, ಸರ್ಕಾರಿ ರಾಜಕಾಲುವೆಗಳನ್ನು ಉಳಿಸ್ಕೊಳ್ಲಿಕ್ಕೆ ಬರ್ತಾ ಇಲ್ಲ, ಗುಂಡುತೋಪನ್ನು ಉಳಿಸ್ಕೊಳ್ಲಿಕ್ಕೆ ಬರ್ತಿಲ್ಲ. ಏನು ಈ ಎಲ್ಲ ಸಮಸ್ಯೆಗಳು, ಇನ್ನೂ ಕೆಲವು ಸಮಸ್ಯೆಗಳಿದಾವೆ. ಈ ಎಲ್ಲ ಸಮಸ್ಯೆಗಳನ್ನ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತೆ ಮಾಲೂರು ತಾಲೂಕು ದಂಡಾಧಿಕಾರಿಗಳು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ರಾಜಕಾಲುವೆ ಇದೆ, ಎಲ್ಲೆಲ್ಲಿ ಸರ್ಕಾರಿ ಕುಂಟೆಗಳಿದಾವೆ, ಎಲ್ಲಿ ಸರ್ಕಾರಿ ರಸ್ತೆಗಳಿದಾವೆ, ಎಲ್ಲಿ ಸರ್ಕಾರಿ ಗುಂಡುತೋಪುಗಳಿದಾವೆ, ಎಲ್ಲಿ ಸರ್ಕಾರಿ ನಿಡುತೋಪುಗಳಿದಾವೆ, ಎಲ್ಲಿ ಸರ್ಕಾರಿ ಬಂಡುದಾರಿಗಳಿದಾವೆ, ಈ ಕೂಡಲೇ ಸರ್ವೆಯನ್ನ ಮಾಡಬೇಕು. ಈ ಕೂಡಲೇ ಸರ್ವೆಯನ್ನ ಮಾಡಿ ಅಕ್ರಮ ಒತ್ತುವರಿಯನ್ನ ತಿರುಗೊಳಿಸಬೇಕು. ಇವತ್ತು